ರಾವಣ ಕೊಂದ ಜಟಾಯು ಭೂಮಿಯ ಮೇಲೆ ಬಿದ್ದ ಸ್ಥಳ ಯಾವುದು? ಲೇಪಾಕ್ಷಿಯೇ ಅಥವಾ ಕೇರಳದ ಚಾದಯ ಮಂಗಲಂನಲ್ಲಿಯೇ? ನೋಡಿ, ರಾಮಾಯಣದ ಪ್ರಕಾರದಂತೆ ಸೀತೆಯ ಅಪಹರಣದ ಸಮಯದಲ್ಲಿ, ಅಂದ್ರೆ ರಾಮ ಲಕ್ಷ್ಮಣರು ಇರದೇ ಇರುವ ಸಮಯದಲ್ಲಿ ರಾವಣನು ಸೀತೆಯನ್ನ ಅಪಹರಿಸುತ್ತಾನೆ. ಸೀತೆಯು ಅಸಹಾಯಕಳಾಗಿ ಆ ವನದಲ್ಲಿರುವ, ಅಂದ್ರೆ ಆ ಕಾಡಿನಲ್ಲಿರುವ ಪ್ರತಿಯೊಂದು ಪಕ್ಷಿ ಪ್ರಾಣಿಗಳ ಸಂಕುಲಕ್ಕೂ ಕೂಗಿ ಹೇಳ್ತಾಳೆ, ರಾವಣ ನನ್ನನ್ನ ಅಪಹರಿಸುತ್ತಿರುವನು, ನನ್ನ ರಾಮನಿಗೆ ಈ ವಿಷಯವನ್ನ ತಲುಪಿಸಿ, ಯಾರಾದರೂ ನನ್ನನ್ನು ಕಾಪಾಡಿ ಎಂದು ಕೂಗಿ ಹೇಳಿದಾಗ ಆ ವನದಲ್ಲೇ ಇದ್ದ ವೃದ್ಧ ಜಟಾಯು ಪಕ್ಷಿ ರಾವಣ ಅಧರ್ಮವನ್ನ ಮಾಡುತ್ತಿರುವನು ಎಂದು ರಾವಣನ ವಿರುದ್ಧ ಹೋರಾಡ್ತಾನೆ. ಆ ಸಮಯದಲ್ಲಿ ಜಟಾಯು ರಾವಣನ ವಾಹನವನ್ನ ಕೆಡಿಸಿದಾಗ ರಾವಣ ತನ್ನ ಬಾಣವನ್ನ ಜಟಾಯುವಿಗೆ ಬಿಟ್ಟು ಮತ್ತೆ ಜಟಾಯುವಿನ ಒಂದು ರೆಕ್ಕೆಯನ್ನ ಸಹ ಕತ್ತರಿಸ್ತಾನೆ. ಹಾಗಾದ್ರೆ ಆ ರೆಕ್ಕೆ ಬಿದ್ದ ಸ್ಥಳವೇ ಲೇಪಾಕ್ಷಿ ಇರಬಹುದಾ? ಆದ್ರೆ ಒಂದು ರೆಕ್ಕೆ ಕಳೆದುಕೊಂಡಿರುವ ಜಟಾಯು ಬಿದ್ದ ಸ್ಥಳವೇ ಕೇರಳದ ಚಾದಯ ಮಂಗಲಂನಲ್ಲಿ, ಅಂದ್ರೆ ನಾವೆಲ್ಲ ಇವಾಗ ಕರೀತಿರೋ ಜಟಾಯು ಎಂಬ ಸ್ಥಳದಲ್ಲಿ ಬಿದ್ದು ರಾಮನ ಬರುವಿಕೆಯನ್ನೇ ಕಾದು ಸತ್ಯವನ್ನ ತಿಳಿಸಿ ಆ ವೃದ್ಧ ಜಟಾಯು ಪ್ರಾಣತ್ಯಾಗ ಮಾಡುತ್ತದೆ. ಇಲ್ಲಿ ನೋಡಿ, ಜಟಾಯುದಲ್ಲಿರುವ ಶಿಲ್ಪ ಕೆತ್ತನೆಯಲ್ಲಿ ಜಟಾಯು ಪಕ್ಷಿಗೆ ಒಂದು ರೆಕ್ಕೆಯೇ ಇಲ್ಲ. ಹಾಗೆ ರಾಮನ ಹೆಜ್ಜೆಯ ಗುರುತನ್ನ ಸಹ ಕಾಣಬಹುದು ಈ ಒಂದು ಸ್ಥಳದಲ್ಲಿ. ಹಾಗೆ ಲೇಪಾಕ್ಷಿಯಲ್ಲಿ ಸೀತೆಯ ಒಂದು ಹೆಜ್ಜೆಯ ಗುರುತನ್ನ ಸಹ ಕಾಣಬಹುದು. ಹಾಗಾದ್ರೆ ನಿಜವಾಗ್ಲೂ ಆ ವೃದ್ಧ ಜಟಾಯು ಪಕ್ಷಿ ಬಿದ್ದು ತನ್ನ ಪ್ರಾಣವನ್ನ ಕಳೆದುಕೊಂಡಿರುವ ಸಾರ್ವಕಾಲದ ಸತ್ಯದ ಸ್ಥಳ ಯಾವ್ದಿರ್ಬೋದು? ನಿಮಗೆ ತಿಳಿದಿದ್ದರೆ ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿ. ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಿನಿ ಫಾಲೋ ಮಾಡಿ.